ನಂಜನಗೂಡು ಪಟ್ಟಣದ ಹಲವು ಕಡೆ ಬೈಕ್ಗಳನ್ನು ಕದ್ದು ಚಾಮರಾಜನಗರ ಭಾಗದಲ್ಲಿ ಮಾರಾಟ ಮಾಡುತ್ತಿದ್ದ ಖತರ್ನಾಕ್ ಕಳ್ಳನೊಬ್ಬನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ನಂಜನಗೂಡು ಪಟ್ಟಣ ಪೊಲೀಸರು 15 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಬೈಕ್ಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕಾರಿನಂಜನಪುರ ಗ್ರಾಮ ಶಂಕರಪ್ಪ ಎಂಬ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ನಂಜನಗೂಡು ನಗರದ ಶ್ರೀಕಂಠೇಶ್ವರ ದೇವಸ್ಥಾನದ ದಾಸೋಹದ ಬಳಿ ಪೊಲೀಸರು ಗಸ್ತು ತಿರುಗುತ್ತಿದ್ದ ವೇಳೆ ಒಬ್ಬ ವ್ಯಕ್ತಿ ಪಾರ್ಕಿಂಗ್ನಲ್ಲಿ ನಿಂತಿದ್ದ ಬೈಕ್ಗಳ ಹ್ಯಾಂಡಲ್ಗಳನ್ನು ತಿರುಗಿಸಿ ನೋಡುತ್ತಿದ್ದಾಗ ಪೊಲೀಸರಿಗೆ ಅನುಮಾನ ಬಂದು ವ್ಯಕ್ತಿಯನ್ನು ಹಿಡಿದು ವಿಳಾಸ ಕೇಳಿದಾಗ ತಡವರಿಸುತ್ತಿದ್ದ ಹಿನ್ನೆಲೆ ಕೂಲಂಕುಷವಾಗಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ಗಳನ್ನು ಕಳವು ಮಾಡಿ ಚಾಮರಾಜನಗರ ಜಿಲ್ಲೆಯ ಟೌನ್ ಮತ್ತು ಗಡಿಭಾಗದ ಹಳ್ಳಿಗಳಲ್ಲಿ ಮಾರಾಟ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಒಟ್ಟು ಹೊಸ ಮತ್ತು ಹಳೆಯ 19 ಬೈಕ್ಗಳನ್ನು ಜಫ್ತು ಮಾಡಿರುವ ಪೊಲೀಸರು ಇವುಗಳ ಮೌಲ್ಯ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಎಂದು ಅಂದಾಜು ಮಾಡಿದ್ದಾರೆ. ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಿ ಬಸವರಾಜು ಮತ್ತು ನಂಜನಗೂಡು ಉಪವಿಭಾಗದ ಡಿವೈಎಸ್ಪಿ ರಾಘು ಜಿಎಸ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಯಲಾಗಿತ್ತು. ಇತ್ತೀಚೆಗೆ ನಮ್ಮ ನಂಜನಗೂಡು ಠಾಣಾ ವ್ಯಾಪ್ತಿಯಲ್ಲಿ ದೇವಸ್ಥಾನದ ತುಂಬಾ ಬೈಕ್ ಕಳ್ಳತನಗಳಾಗ್ತಾ ಇತ್ತು. ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಅಧಿಕಾರಿಗಳನ್ನು ತಯಾರಿಸಿ ಪತ್ತೆಗೋಸ್ಕರ ನಾವು ಕ್ರಮ ಕೈಗೊಂಡಾಗ ಮನೆ ನಮ್ಮ ಶಂಕರಪ್ಪ ದೇವಿನಂಜಪುರ ಚಾಮರಾಜನಗರ ಜಿಲ್ಲೆ ಆರೋಪಿ ದಸ್ತಗಿರಿ ಮಾಡಿದ್ದೀವಿ. ಇದರಿಂದ ಸುಮಾರು 15 ಲಕ್ಷದ ಬೆಲೆ ಬಾಳುವಂಥ 19 ದ್ವಿಚಕ್ರ ವಾಹನಗಳನ್ನ ಪತ್ತೆ ಮಾಡಿ ನಮ್ಮ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ. ಇದರ ಇನ್ನೊಬ್ಬ ಸಹಚರ ಸುಂದರ್ ಕೂಡ ತಲೆಪಡಿಸ್ಕೊಂಡಿದ್ದಾರೆ. ಸೊ ಅವನ ಪತ್ತೆ ಕೂಡ ಕ್ರಮ ತಗೊಂಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಅಪರಾಧ ವಿಭಾಗದ ಪಿಎಸ್ಐ ಎಚ್ಪಿ ಮಾದೇಗೌಡ, ಪ್ರಕಾಶ್, ಸಿದ್ದಪ್ಪ, ಸತೀಶ್, ಆಫೀಸುಲ್ಲಾ ಶರೀಫ್, ರಾಜು ಸಿ, ಆರ್ಜೆ ರಾಮ್, ಶ್ರೀನಿವಾಸ ಎನ್, ಶಿವಕುಮಾರ್, ತಿಮ್ಮಯ್ಯ, ಶರಣಪ್ಪ, ಬಸವರಾಜು ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.